ಹಾಯ್ ಹಾಯ್ ಯಾರದು ಹಾಯ್ ಆಯ್ತಾ ಸಮ್ಮರ್ ಕ್ಯಾಂಪು ಆಯ್ತು ನಾನು ಮತ್ತೆ ನಾಳೆ ಹೋಗ್ಬೇಕು. ಹೌದು ನಾನು ಏನ್ ಕೇಳ ಗೊತ್ತಾ, ನಾನು ಇಲ್ಲಿ ಬಂದಿದ್ದು ಏನು ನಮ್ ನಾಳೆ ಶ್ಲೋಕ ಕಾಂಪಿಟೇಷನ್ ಇದೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಆಯ್ತಾ. ಯಾವ್ದಾದ್ರು ಒಂದು 10 ಯೂನಿಕ್ ಶ್ಲೋಕ ಹೇಳ್ಬೇಕು, ಅದ್ರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬರ್ಬೇಕು. ಅಲ್ಲ ನಿಮ್ಮ ಮನೇಲಿ ಫೋನ್ ಇತ್ತಲ್ಲ, ಅಲ್ಲೇ ನೀನ್ ಸರ್ಚ್ ಮಾಡ್ಬೋದಿತ್ತಲ್ಲ. ಈ ಕ್ವಶನ್ ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ನಂಗೆ ಫೋನ್ ನೋಡಕ್ ಬಿಟ್ರೆ ತಾನೇ ನಾನು ಫೋನ್ ಅಲ್ಲಿ ಸರ್ಚ್ ಮಾಡಕ್ ಆಗೋದು. ಅಷ್ಟೇ ತಾನೇ, ನಾನೇ ಹುಡ್ಕೊಡ್ತೀನಿ ನೋಡಿ. ಓಕೆನಾ? ಒಂದ್ ನಿಮಿಷ ತಡಿ. ಯಾಕೆ ತಡಿ ಇದು ತುಂಬಾ ಇದೆ. ಇಷ್ಟು ಪ್ಯಾರಾಗ್ರಾಫ್ ಹತ್ತತ್ತು ಆಗಲ್ಲ ಅಕ್ಕ. ಪ್ಯಾರಾಗ್ರಾಫ್ ಆಕಾಂಕ್ಷ ನಿಂಗೆ ಮರ್ತೋದ? ನಮ್ಮ ಮನೇಲಿ ಬುಕ್ ಇತ್ತು. ಹೌದು, ಇದು ಮೊನ್ನೆ ಅಕ್ಕನ ಬೆಳಗವರು ರಿಲೀಸ್ ಮಾಡಿದ್ದು ತಾನೇ ಶ್ಲೋಕ ಗುಚ್ಛ ಅಂತ. ನಿಮಗೆ ಇದ್ರಲ್ಲಿ ಎಲ್ಲಾ ತರ ಶ್ಲೋಕಗಳು ಸಿಗುತ್ತೆ. 108 ಶ್ಲೋಕ. ಎಷ್ಟು ಶ್ಲೋಕ ಇರ್ಬೋದು ಹೇಳಿದ್ರಲ್ಲಿ? 108 ಇದೆಯಾ ಇದ್ರಲ್ಲಿ? ಇವಾಗ ನಾವು ಒಂದೊಂದೇ ಪೇಜ್ ತಿರುಗಿಸ್ಕೊಂಡು ಕುತ್ಕೊಳ್ಳೋ ಬದಲು ತುಂಬಾ ಟೈಮ್ ಆಗುತ್ತೆ. ಅಷ್ಟೇ ನೋಡಿ, ಇದರಲ್ಲಿ ಸಪ್ರೇಟ್ ಇಂಡೆಕ್ಸ್ ಕೂಡ ಕೊಟ್ಟಿದ್ದಾರೆ. 108 ಶ್ಲೋಕ ವಿತ್ ಪೇಜ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಈಗ ನಿಂಗೆ ಯಾವ ಶ್ಲೋಕ ಬೇಕು ನಾನು ಹುಡ್ಕೊಡ್ತೀನಿ ಹೇಳು. ಓ ಇದು ಬೇಕಿತ್ತು ನನಗೆ. ತ್ರಯಂಬಕಂ. ಓಕೆ, ಪೇಜ್ ನಂಬರ್ 7 ನೋಡಿ, ಇಲ್ಲೇ ಇದೆ. ಇಲ್ಲೇ ಇದೆ. ಗುರು ಬ್ರಹ್ಮ ಎಲ್ಲ ಇದೆಯಾ? ಹೌದು, ಎಲ್ಲ ಇದೆ. ಈ ಸೌರಾಷ್ಟ್ರ ಇದೆ. ನನಗೆ ತುಂಬಾ ಯೂಸ್ ಆಗುತ್ತೆ ಸೌರಾಷ್ಟ್ರ. ನನಗೆ 10 ಯೂನಿಕ್ ಅಲ್ಲ, ನಿಂಗೆ 108 ಯೂನಿಕ್ ಶ್ಲೋಕಗಳು ಸಿಗುತ್ತೆ ಇದರಲ್ಲಿ. ಅದರಲ್ಲೂ ಚಿಕ್ಕ ಚಿಕ್ಕ ಇದೆ, ದೊಡ್ಡ ದೊಡ್ಡದು ಇದೆ. ಇದ್ರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬರೋದು ಗ್ಯಾರಂಟಿ. ತುಂಬಾ ಯೂಸ್ ಆಗುತ್ತೆ ಅಲ್ವಾ ಈ ಬುಕ್ಕು? ಯಾರು ಬಂದ್ರು? ಹಾಯ್ ಹಾಯ್. ಸಮರ್ ಹಾಲಿಡೇಸಿಗೂ ಯಾವುದೋ ಬುಕ್ ಇಟ್ಕೊಂಡಿದ್ದೀರಾ? ಜಾಸ್ತಿ ಹೋಗ್ತೀರಾ ನೀವು? ಇಲ್ಲ, ನಿಸರ್ಗದು ಯಾವುದೋ ಸಮ್ಮರ್ ಕ್ಯಾಂಪ್ಗೆ ಶ್ಲೋಕ ಕಾಂಪಿಟೇಷನ್ ಇತ್ತಂತೆ, ಅದನ್ನು ಹುಡುಕ್ತಾ ಇದ್ರಿ. ಓ, ಇದೇನಿದು ಭಾವಾರ್ಥನ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಮನುಷ್ಯರು ಸ್ವಲ್ಪ ಎಲ್ಲರೂ ಕೀಳಾಗಿ ನೋಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಅಂಥವ್ರಿಗೆ ಇದನ್ನ ಓದಿದ್ರೆ ಸ್ವಲ್ಪ ಮನೋಭಾವ ಹೆಚ್ಚಾಗುತ್ತೆ. ನಿಜವಾಗ್ಲೂ ಹೆಲ್ಪ್ಫುಲ್. ಫೋಟೋಸ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಅಯ್ಯಯ್ಯೋ, ಹೌದಿಲ್ಲ ಕ್ಯೂ.ಆರ್ ಕಾರ್ಡ್ಸ್ ಕೊಟ್ಟಿದ್ದಾರೆ. ಹೌದು, ಇದನ್ನ ನಾವು ಆಕ್ಚುಲಿ ಸ್ಕ್ಯಾನ್ ಮಾಡಿದ್ರೆ ಮಕ್ಕಳು ಹೇಳಿರೋ ವಿಡಿಯೋಸ್ ಎಲ್ಲ ಓಪನ್ ಆಗುತ್ತೆ. ಮತ್ತೆ ಇದರಲ್ಲಿ ಆಂಟಿ ಹೇಳಿರೋ ಅರ್ಥ ಕೂಡ ಬರುತ್ತೆ. ಹೀಗೆ 4 ರೀತಿಯ ಅರ್ಥ ಆಯ್ತಾ ಏನು ಕೊಟ್ಟಿರೋದು ಅಂತ? ಇವಾಗ QR ಕೋಡು ಎಲ್ಲಿ ಬುಕ್ ನೋಡೋಣ. ತುಂಬಾ ಹೆಲ್ಪ್ಫುಲ್ ಅಲ್ವಾ ಅಕ್ಕ? ಹೌದು. ಯಾರಪ್ಪ ಮತ್ತೆ? ಹಾಯ್ ನಿರುಕ್ತಿ. ಚೆನ್ನಾಗಿದೆ ಅಲ್ವಾ? ಓ ಹಾಯ್ ಹಾಯ್. ನೋಡಿದು ನಿಸರ್ಗ ಒಂದು ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದ್ದಾಳಲ್ಲ, ಅಲ್ಲಿವರೆಗೆ ಶ್ಲೋಕ ಕಾಂಪಿಟೇಷನ್ ಇತ್ತಂತೆ, ಅದಕ್ಕೆ ಈ ಬುಕ್ಕಲ್ಲಿ ಓದ್ತಾ ಇದ್ದೆ. ಯಾಕ ಈಗ ಇಂಗ್ಲಿಷ್ ಕೂಡ ಇದೆ ನೋಡಿ. ಹೌದಾ? ನಿರುಕ್ತಿ ಸ್ವಲ್ಪ ಈ ಕಡೆಗೆ ಬಾರೆ, ನಮಗೂ ಕಾಣುತ್ತೆ. ಹಾಗಾದ್ರೆ ಒಂದ್ಸತಿ ನಾನು ಕನ್ನಡದಲ್ಲಿ ಓದೋಕೆ ಟ್ರೈ ಮಾಡ್ತೀನಿ. ಮಾತಾ ಅಲ್ಲಿ ಇಂಗ್ಲಿಷಲ್ಲೂ ಇದೆ ನೋಡು. ಸರಿ. ಮಾತಾ ಚ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ. ಸಾಕು ಕೂಡ ನಾನು ಕಾಂಪಿಟೇಷನ್ ಓದ್ಕೋಬೇಕು. ಹಾಯ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಬುಕ್ ಓದ್ತಾ ಇದ್ದೀನಿ. ಕೊಡಿ ನನಗೂ ಒಂಚೂರು. ನನ್ನ ಕಾರ್ಟೂನ್ ನೋಡೋದೇ ನನಗೆ ಚೆನ್ನಾಗಿದೆ. ಪಿಕ್ಚರ್ಸ್ ಎಲ್ಲ ನಿಂಗೆ ಇಷ್ಟ ಆಯ್ತಾ? ಹಾಂ, ಇಷ್ಟ. ನಿಂಗೆ ಕಾರ್ಟೂನ್ಸ್ ನೋಡ್ದಂಗೆ ಆಯ್ತಾ ಪಿಕ್ಚರ್ಸು? ಹೌದು. ಸಾಕು ಕೊಡು, ಅಕ್ಕ ಓದ್ಲಿ. ಇವಾಗ ಅಕ್ಕಕ್ಕೆ ನಾಳೆ ಕಾಂಪಿಟೇಷನ್. ಇದು ತುಂಬಾ ಹೆಲ್ಪ್ ಆಗುತ್ತೆ ಅಕ್ಕ ನನಗೆ ಕಾಂಪಿಟೇಷನ್ಗೆ. ಹೌದು, ಇದು ಪ್ರೈಸ್ ಎಷ್ಟು ಸಿಗುತ್ತೆ? ಇದ್ರ ಪ್ರೈಸ್ ಬಂದು 250 ರುಪೀಸ್ ಅಷ್ಟೇ. ಮತ್ತೆ ಇದು ಮಕ್ಳಿಗೋಸ್ಕರ 200 ರುಪೀಸ್ ಕೂಡ ಸಿಗುತ್ತೆ. ಇದೆಲ್ಲಿ ಸಿಗುತ್ತೆ? ಇದು ನೋಡಿ ಇಲ್ಲೇ ಹಾಕಿದ್ದಾರೆ. ಮಹಾಲಕ್ಷ್ಮಿ ಲೇಟೆಸ್ಟ್ ಬಜಾರ್, ಗಾಂಧಿ ಚೌಕ, ವಿಜಯಪುರದಲ್ಲೇ ಸಿಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 560. ಇದು ಯಾರು ರಚನೆ ಮಾಡಿರೋದು ಈ ಬುಕ್ನ? ಯಾರು ಬರ್ತಿದ್ರು? ಇದು ಅಕ್ಕನ ಬಳಗ ಅವರು
ರಿಲೀಸ್ ಮಾಡಿರೋದು ಮತ್ತೆ ಬರೆದಿರೋದು ಮೀನಾ ಆಂಟಿ. ಶ್ಲೋಕ ಮಂತ್ರ ಅರ್ಥವನ್ನು ದಿನಕ್ಕೊಂದು ಓದಿ ಅರಿತು ದೈವ ಕೃಪೆಗೆ ಪಾತ್ರರಾಗಿ. ಕೃತಿಯನ್ನು ಬಳುವಳಿ ನೀಡುವ ಸಂದರ್ಭಗಳು: ಜನ್ಮದಿನಗಳಂದು ಬಳುವಳಿಯಾಗಿ ನೀಡಿ, ಮನೆಗೆ ಬಂದ ಮಕ್ಕಳಿಗೆ ಕಾಣಿಕೆಯಾಗಿ ನೀಡಿ, ಸ್ಪರ್ಧೆಗಳಲ್ಲಿ ಮಕ್ಕಳ ಉನ್ನತಿಗಾಗಿ ನೀಡಿ, ಕಾರ್ಯಕ್ರಮಗಳಲ್ಲಿ ಉಜ್ವಲ ಭವಿಷ್ಯತ್ತಿಗಾಗಿ ನೀಡಿ, ಶಾಲೆಗಳಲ್ಲಿ ಮನೋವಿಕಾಸಕ್ಕಾಗಿ ನೀಡಿ, ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯಾಗಿ ನೀಡಿ, ಕೃತಿಕಾರರನ್ನು ಪ್ರೋತ್ಸಾಹಿಸಿ ಮತ್ತೊಂದು ಕೃತಿ ನಿರೀಕ್ಷಿಸಿ. ಚೆನ್ನಾಗಿದೆ ಈ ಬುಕ್ ತುಂಬಾ ಯೂಸ್ಫುಲ್ ಆಗಿದೆ. ನೀವೆಲ್ಲ ಈ ಬುಕ್ನ ತಗೊಂತೀರಾ ತಾನೆ? 100% ನೀವಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಈ ಬುಕ್ ಕೊಡ್ಲೇಬೇಕು ನೀವು. ಮತ್ತೆ ಇನ್ನೊಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಬೇರೆ ಫೋನು ಟಿವಿ ಅದೆಲ್ಲ ನೋಡ್ಕೊಂಡಿರ್ತೀವಿ, ಆ ಬುಕ್ ನೋಡಿದ ತಕ್ಷಣ ಬುಕ್ ಓದಬೇಕು ಅನ್ಸುತ್ತೆ. ಹೌದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಮಕ್ಳಿಗೋಸ್ಕರ ಅದು 200 ರೂಪೀಸಲ್ಲಿ ಅವೈಲೇಬಲ್ ಇದೆ ಅಂತ. ಮೀನಾಂಟಿ ಬುಕ್ ರಚನೆ ಮಾಡಿ ತುಂಬಾ ಒಳ್ಳೆ ಕೆಲಸ